ಸರ್ ನಮಸ್ಕಾರ, ನನ್ನ ಹೆಸರು ಡೇವಿಡ್ ಕುಮಾರ್ ಅಂತ. ಡಾಕ್ಟರ್ ಅಂಬೇಡ್ಕರ್ ಬ್ಯಾಂಗ್ಳೂರು ಯೂತ್ ಸೋಷಲ್ ಆ್ಯಂಡ್ ಕಲ್ಚರಲ್ ವೆಲ್ಫೇರ್ ಟ್ರಸ್ಟು. ನಾವು ಒಂದು NGO ಇಟ್ಕೊಂಡಿದ್ದೀವಿ. ಇಲ್ಲಿಗೆ 2006 ಆರಂಭ ಇದು ಮಾಡಿದ್ದೀವಿ. ಆವಾಗಿಂದ ಇದು ಬೇರೆಗೆ ಪಬ್ಲಿಕ್ ಸೋಷಲ್ ವರ್ಕ್ ಮಾಡ್ಕೊಂಡು ಇಲ್ಲಿದ್ದೀವಿ. ಇದು ನಮ್ಮ ಏರಿಯಾ ಬಂದು 50 ವರ್ಷ ಆಗಿದೆ. ಇದು 50 ವರ್ಷದಿಂದ ಇದು ಕೆರೆ ಜಾಗ, 100 ಕೆರೆ ಜಾಗ. ಇದು ಕೆರೆ ಜಾಗನ ಎಲ್ಲರೂ ಇವರೆಲ್ಲ ಒತ್ತುವರಿ ಮಾಡಿಕೊಂಡು ಒಂದು 3.5 ಎಕರೆ BBMP ಜಾಗ ಅಂತ ಬಿಟ್ಟಿದ್ರು. BBMP ಜಾಗದಲ್ಲಿ ನಾವು ಒಂದು 50 ವರ್ಷದಿಂದ ಇಲ್ಲಿ ನಮ್ಮ ಹುಟ್ಟಿ ಬೆಳೆದಿರೋದಲ್ಲಿ ಅಲ್ಲಿ ನಾವೆಲ್ಲ ಆಟ ಆಡ್ಕೊಂಡು ಈ ಜಾಗನ ಯೂಸ್ ಮಾಡ್ಕೊಂಡಿದ್ದೀವಿ. ಆಮೇಲೆ ಏನು ಮಾಡೋದು, ಪಾಸ್ಪೋರ್ಟ್ ಆಫೀಸ್ ಅವ್ರಿಗೆ 94 ಏನೋ ಒಂದು ಜಾಗ ಒಂದು 3 ಎಕರೆ ಅಲರ್ಟ್ ಆಯ್ತಂತೆ. ಅವ್ರಿಗೆ ಬಂದು 61 ಸರ್ವೆ ನಂಬರ್ ಅವ್ರು ಕೊಟ್ಟಿರೋದು. ಅವರು ಬಂದು ಇದು ಡೆವಲಪ್ಮೆಂಟ್ ಮಾಡ್ತೀನಿ ಅಂತ ಇಲ್ಲಿ ಬಂದು ಒಳಗಡೆ ಬಂದುಬಿಟ್ಟು ಅವರು ಇಲ್ಲಿಗೆಲ್ಲ ಕನ್ಸೆಷನ್ ಮಾಡಿಕೊಂಡು ಇಲ್ಲೇ ಇದ್ದರು. ನಾವೆಲ್ಲ ಇಲ್ಲಿ ಆಟ ಆಡ್ಕೊಂಡಿದ್ದೀವಿ. ಆವಾಗಲೂ ನಾವು ಕೇಳಿದ್ವಿ, ಏನು ಸರ್ ಇಲ್ಲಿ ಕನ್ಸೆಷನ್ ಮಾಡ್ಕೊಂಡಿದ್ದೀವಿ ಅಂತ. ಇಲ್ಲ, ಇದು ನಮ್ಮದು ಜಾಗ ಅಂದರು. ಆಮೇಲೆ ನಾವು ಹೋಗಿ RTಯಲ್ಲಿ ಕಾಪಿ ಹಾಕಿದ್ದೀವಿ. RTಯಲ್ಲಿ ಕಾಪಿ ಹಾಕಿಬಿಟ್ಟು ಸರ್ ಇದು BBMP ಜಾಗ ಅಂತ, ಅದು RT ಕಾಪಿಯಲ್ಲಿ BBMP ಜಾಗ ಅಂತ ಪ್ರೂಫ್ ಬಂತು. ನಾವು ಬಂದು BBMP ಜಾಗ ಅಂತ ಎಲ್ಲ A to Z ಇದಕ್ಕೆ ಸಂಬಂಧಪಟ್ಟ ಯಾವ ಡಾಕ್ಯುಮೆಂಟ್ಸ್ ಇದೆ ಎಲ್ಲ ತೊಗೊಂಡಿವಿ. BBMP ಕಡೆಯಿಂದ, ಗೌರ್ಮೆಂಟ್ ಕಡೆಯಿಂದ, DC ಆಫೀಸ್ ಕಡೆಯಿಂದ ಎಲ್ಲ ತಗೊಂಡು ನಾವು ಪಾಸ್ಪೋರ್ಟ್ ಆಫೀಸ್ ಅವ್ರ ಹತ್ರ ಹೋದ್ವಿ. ಸರ್ ನೋಡಿ ಸರ್, ಇದು BBMP ಜಾಗ 50 ವರ್ಷದಿಂದ ನಾವೇ ಯೂಸ್ ಮಾಡ್ತಾ ಇದ್ದೀವಿ ಗ್ರೌಂಡ್ಗಿಂತ. ನಿಮಗೆ ಯಾವ್ದು ಕೊಟ್ಟಿದ್ದಾರೆ ಜಾಗ, ನೀವು ಅಲ್ಲಿ ಹೋಗಿ ಕನ್ಸೆಷನ್ ಮಾಡಿ ಸರ್, ನೀವು ಬೇರೆ ಕಡೆ ಬಂದು ಕನ್ಸೆಷನ್ ಮಾಡ್ಕೊಂಡಿದ್ದೀವಿ ಅಂತ ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡು ಹೋಗಿ ತೋರಿಸ್ತೀವಿ. ಅವ್ರು ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಬಿಟ್ಟು ನೀವು ನಮ್ಗೆ ಹೇಳ್ಬಿಡಿ, ನಾವು ಸೆಂಟ್ರಲ್ ಗೌರ್ಮೆಂಟ್ ಅವರು ನಮ್ಮನ್ನ ಯಾರು ಏನು ಮಾಡೋಕ್ಕಾಗಲ್ಲ, ನಾವು ಬಂದ ಮೇಲೆ ನಾವು ಏನು ಮಾಡೋಕ್ಕಾಗಲ್ಲ ಅಂತ ಅವರು ಇದು ಅಡ ಇಟ್ಕೊಂಡು ಕೂತ್ಕೊಂಡ್ರು. ಆಮೇಲೆ ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡೋಗಿ ಅವ್ರಿಗೆ ತೋರಿಸ್ತೀವಿ. BBMP ಕಮಿಷನರ್ ಹತ್ರ ಹೋದ್ವಿ, DC ಕಮಿಷನರ್ ಹತ್ರ ಹೋಗಿ ನಮ್ಮ ರಿಕಾರ್ಡ್ಸ್ ಎಲ್ಲ ತೋರಿಸ್ತೀವಿ. ಅವರೇ ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡಿ ವೆರಿಫಿಕೇಷನ್ ಎಲ್ಲ ಮಾಡಿದ್ರು. ಹೌದು, ಪಾಸ್ಪೋರ್ಟ್ ಆಫೀಸ್ ಅವ್ರನ್ನ ಕರೆಸಿಬಿಟ್ಟು ನೋಡಿ ಸ್ವಾಮಿ, ನಿಮ್ಗೆ ಕೊಟ್ಟಿರೋದು 61 ಸರ್ವೆ ನಂಬರಲ್ಲಿ, ಆದರೆ ನೀವು ಕನ್ಸೆಷನ್ ಮಾಡಿರೋದು 10ನೇ ಸರ್ವೆ ನಂಬರಲ್ಲಿ ಕನ್ಸೆಷನ್ ಮಾಡ್ಕೊಂಡಿದ್ದೀರಾ. ಮಕ್ಕಳು 12 ಸರ್ವೆ ನಂಬರ್ ಆಟ ಆಡ್ತಾ ಇದ್ರೆ ಅದನ್ನು ಕಾಂಪೌಂಡ್ ಹಾಕ್ಕೊಂಡು ಇಲ್ಲಿಗೆಲ್ಲ ಇದು ಮಾಡ್ಕೊಂಡಿದ್ದೀರಾ. ನೀವು ಮಾಡೋದು ತಪ್ಪಂತ ಅವ್ರನ್ನೂ ತಪ್ಪನ್ನು ಒಪ್ಕೊಂಡು ಅವ್ರಿಗೆ ಬಂದು 2 ಸತಿ ಸರ್ವೆ ಮಾಡಿ ಮಾತಾಡಿದ್ರು. ಅವ್ರು ಯಾವುದಕ್ಕೂ ಬಗ್ತಾ ಇಲ್ಲ. ಸರಿ, ನಾವೇನು ಮಾಡಿದೆ, ನಮ್ಮ MLA ಸಾಹೇಬ್ರುಗಳು ಹೇಳಿದ್ವಿ, ನಮ್ಮ ಸರೌಂಡಿಗೆಲ್ಲ MLA ಸಾಹೇಬ್ರೆ ನಮಗೆ ಒಳ್ಳೆ ಕೆಲಸಗಳೆಲ್ಲ ಮಾಡಿಕೊಟ್ಟಿದ್ದಾರೆ. ಅವ್ರ ಹತ್ರ ಹೋಗಿ ಹೇಳಿದ್ವಿ, ಸರ್ ಈ ಥರ 35 ಸ್ಕೂಲ್ ಇದೆ, 2 ಲಕ್ಷ ಜನ ಇದ್ದೀವಿ, 50,000 ಮನೆ ಇದೆ ಇಲ್ಲಿಗೆ. ಸಾಹೇಬ್ರೆ ನಾನು 100% ನಾನು ಮಾಡ್ಕೊಡ್ತೀನಿ, ನೀವು ರಿಕಾರ್ಡ್ಸ್ ಎಲ್ಲ ತಗೊಳ್ಳಿ, ನಾನು ಮುಂದೆ ನಿಂತ್ಕೊಂಡು ನಾನು ಮಾಡ್ಕೊಡ್ತೀನಿ. ಸಾಹೇಬ್ರೂ ಒಪ್ಕೊಂಡಿದ್ದಾರೆ. ಬಟ್ ಇವ್ರು ಏನು ಮಾಡ್ತಾರೆ, ನಾವು ಇದೆಲ್ಲ ಮಾತಾಡಿದ ಮೇಲೆ ಒಳಗಡೆ ಹೋಗಿ ಇಲ್ಲಿಗೆಲ್ಲ ಕನ್ಸೆಷನ್ ಮಾಡಿಕೊಂಡು ಅದು ಕ್ಲೀನ್ ಮಾಡಿಕೊಂಡು ಕನ್ಸೆಷನ್ ಮಾಡ್ತಾ ಇದ್ದಾರೆ. ಅದನ್ನು ಹೋಗಿ ನಾವು ಕೋರ್ಟಿಗೆ ಹೋಗಿ ಲೀಗಲಾಗಿ ಕೋರ್ಟಲ್ಲಿ ಹಾಕಿದ್ದೀವಿ. ಕೋರ್ಟಲ್ಲಿ ಹೈಕೋರ್ಟಿಗೆ ಹೋಗಿದೆ. ಹೈಕೋರ್ಟಲ್ಲಿ ಅವರೇ ಬಂದು ಒಪ್ಕೊಂಡಿದ್ದಾರೆ, ಸರ್ ನಮ್ಮ ಕಡೆಯಿಂದ ತಪ್ಪಾಗಿದೆ, ನಾವು ಕನ್ಸೆಷನ್ ಮಾಡೋದು 61 ಸರ್ವೆ ನಂಬರ್ಗೆ ಮಾಡಬೇಕಾಗಿತ್ತು, ನಮ್ಗೆ ಗೊತ್ತಿಲ್ಲದೆ ಏನು ಮಾಡಿದೆ 10ಅಲ್ಲಿ ಕನ್ಸೆಷನ್ ಮಾಡಿಬಿಟ್ಟಿದ್ದೀವಿ, ಇವಾಗ ಪೇಪರ್ ರೆಡಿ ಮಾಡ್ತೀವಿ. ಅವ್ರಿಗೆ ಜಡ್ಜಿ ಒಂದು ಮಾತು ಹೇಳಿದ್ರು ಅವ್ರಿಗೆ, ನೀವು ಮಾಡೋರು ತಪ್ಪು, ನಿಮ್ಗೆ ಯಾವ ಜಾಗ ಕೊಟ್ಟಿದ್ದಾರೋ ಆ ಜಾಗದಲ್ಲಿ ಹೋಗಿ ಕನ್ಸೆಷನ್ ಮಾಡಿ. ಇಲ್ಲಿ 35,000 ಸ್ಕೂಲ್ ಮತ್ತು 35 ಸ್ಕೂಲ್ ಇದೆ, 35,000 ಸ್ಟೂಡೆಂಟ್ಸ್ಗಳಿದ್ದಾರೆ, ಪ್ರೆಗ್ನೆಂಟ್ ಲೇಡೀಸ್ಗಳಿದ್ದಾರೆ, ಏಜ್ ಆಗಿರೋರಿದ್ದಾರೆ, ಶುಗರ್ ಪೇಷಂಟ್ಗಳಿದ್ದಾರೆ. ಇಂಥವ್ರು ಜನ ಇರೋದು 2 ಲಕ್ಷ ಜನ ಮೇಲೆ ಇದ್ದಾರೆ. ಅಂಥ ಜಾಗದಲ್ಲಿ ಒಂದೇ ಒಂದು ಗ್ರೌಂಡ್ ಇರೋದು, ಆ ಗ್ರೌಂಡಲ್ಲಿ ನೀವು ಇಲ್ಲಿಗಲಾಗೆ ಇಟ್ಕೊಂಡ್ರೆ ಅವ್ರ ಮಕ್ಕಳು ಎಲ್ಲಿ ಹೋಗಿ ಆಟ ಆಡೋಕೆ ಹೋಗ್ತಾರೆ. ಅಫಿಷಿಯಲ್ ಏರಿಯಾದಲ್ಲಿ ಹೋದರೆ 108 ಪಾರ್ಕ್ ಇದೆ, ಅದೇ ಸ್ಲಮ್ಮಲ್ಲಿ ಇರೋರಿಗೆ ಇಷ್ಟೇ ಪಾರ್ಕ್ ಇರೋದು. ಈ ಪಾರ್ಕಲ್ಲಿ ರಾಜನಗರ, ಯಲ್ಲಾನಗರ, ಅಂಬೇಡ್ಕರ್ ನಗರ, EWS ಕೂಡ ಸಮತಾನಗರ ಅಂತ ಒಂದು 7-8 ಏರಿಯಾ ಇದೆ. ಇಲ್ಲ ಒಂದು 2.5 ಲಕ್ಷ 3 ಲಕ್ಷ ಜನ ಇದ್ದಾರೆ, ಆದರೆ ಒಂದೇ ಒಂದು ಪಾರ್ಕ್ ಇಲ್ಲ ಸರ್. ಇಲ್ಲಿ ನೋಡಿದ್ರೆ ಮಕ್ಕಳು, ನೀವು ಇಲ್ಲಿ 35 ಸ್ಕೂಲ್ ಮಕ್ಕಳು ಜನ ಬಂದಿದ್ದಾರೆ, ಎಲ್ಲರೂ ಬರ್ತಾ ಇದ್ದಾರೆ. ಅವ್ರಿಗೆಲ್ಲ ಒಂದು ಆಟದ ಮೈದಾನ ಇಲ್ಲ. ನಿಮಗೆ ನೋಡಿರ್ಬೋದು, ನೀವು ಸ್ಕೂಲ್ಗೆ ಹೋಗ್ಬಿಟ್ಟು ಬಂದು ಮಕ್ಕಳೆಲ್ಲ ಬೇಗ ಹಾಕ್ಬಿಟ್ಟು ಏನು ಮಾಡ್ತಾರೆ, ಒಂದು TV ನೋಡಬೇಕು, ಇಲ್ಲಾಂದರೆ ಮೊಬೈಲ್ ನೋಡಬೇಕು. TVಯಲ್ಲಿ ಹೋದರೆ ನಿಮ್ಗೆ ಗೊತ್ತಾಗ್ತದೆ 70% ತಪ್ಪಾಗಿ ಕಾರ್ಯಗಳು. ಒಂದು ಸತಿ TVಯಲ್ಲಿ ಹೋಗಿ ಚೆಕ್ ಫಿಲ್ಮ್ ಏನಾದರೂ ನೋಡಿಬಿಟ್ಟು ಅಡಿಟ್ ಆಗಿಬಿಟ್ರೆ ಅವ್ರ ಲೈಫ್ ಎಲ್ಲ ಹಾಳಾಗ್ಬಿಡ್ತದೆ ಅವ್ರಿಗೆ. ಮತ್ತು ಅವ್ರು ರಿಟರ್ನ್ ಬರೋಕ್ಕೆ ತುಂಬ ಕಷ್ಟಪಡಬೇಕು. ಇಲ್ಲಾಂದರೆ ಏನು ಮಾಡ್ತಾರೆ, ಅಕ್ಕಪಕ್ಕ ಮನೆ ಲೈನಲ್ಲಿ ಆಡಬೇಕು. ಒಂದು ಮನೆ ಲೈನಲ್ಲಿ ಆಡಿದ್ರೆ ಅವ್ನು ಹೇಳ್ತಾರೆ, ನಮ್ಮ ಮನೆ ಹತ್ರ ಬಂದು ನೀವು ಆಟ ಆಡಬಾರ್ದು, ಬೇರೆ ಕಡೆ ಹೋಗಿ ಆಡಿ ಅಂತಾರೆ. ಇರೋದು ಏರಿಯಾ ಸ್ಲಮ್ಮು, ಇಲ್ಲಿ ಇರೋದು 10-15 ಜಾಗ ಇದೆ. ಕೋರಮಂಗಲ ಹೋಗಿದೆ, ಐ5 ಏರಿಯಾ ಇದೆ, ಅವ್ರಿಗೆ ಪಾರ್ಕಿಂಗ್ ಎಲ್ಲ ಇದೆ, ಅಲ್ಲೇ ಜಾಗಗಳಿದೆ, ಆಟ ಆಡ್ಕೊಂಡಿರ್ಬೋದು. ಇಲ್ಲಿರೋದು ಚಿಕ್ಕ ಏರಿಯಾಗಳು. ಇದರಿಂದ ನಾವು ಏನು ಮಾಡ್ತಾ ಇದ್ದೀವಿ, ಮಕ್ಕಳಿಗೆ ಹೋಗಿ ಸರ್ವೆ ಮಾಡಿದೆ. ಅವ್ರು ಏನು ಮಾಡ್ತಾರೆ, ಅಣ್ಣ ಇಲ್ಲಿ ನೋಡೋಣ, ನಮ್ಮ ಏರಿಯಾದಲ್ಲಿ ಒಂದು ಗ್ರೌಂಡ್ ಇಲ್ಲ, ನಾವು ಒಂದು ಲೈನಲ್ಲಿ ಕುತ್ಕೊಂಡ್ರೆ 4-5 ಜನ ಕುತ್ಕೋಬೇಕು, ಇಲ್ಲಿ ನಿಂತ್ಕೊಂಡ್ರೆ ನಮ್ಮನ್ನು ಬೈತಾರೆ, ಏನು ಮಾಡೋದು ಅಂತ ಗೊತ್ತಿಲ್ಲ. ಒಬ್ಬನಿಗೆ ಗಂಜಾಡಿಯೋದು, ಒಬ್ಬನ ಅಡಿಟ್ ಆದರೆ ಅವ್ನು 4 ಜನನ ಹಾಳು ಮಾಡ್ತಾನೆ ಅವನು. ಇಲ್ಲಿ ತುಂಬ ಜನ ಸ್ಲಮ್ಮಲ್ಲೆಲ್ಲ ನೋಡಿದ್ರೆ ಎಲ್ಲ ಗಂಜಾಡ್ಕೊಂಡು ಹುಡ್ಕೊಂಡು ಮತ್ತೆಲ್ಲ ಹಾಳು ಆಗ್ತಾರೆ, ಎಣ್ಣೆ ಹುಡ್ಕೊಂಡು ಲೈಫ್ ಹಾಳು ಮಾಡ್ಕೊಳ್ತಾರೆ. ಬಟ್ ಅಂಥವ್ರಿಗೆ ಈಗ ಒಂದು ಗ್ರೌಂಡ್ ಒಂದು ಮಾಡಿಕೊಟ್ಬಿಟ್ರೆ ಅವ್ರು ಬರ್ತಾರೆ, ಫಿಟ್ನೆಸ್ಸಾಗಿ ಆಟ ಆಡ್ತಾರೆ, ಮಕ್ಕಳಿಗೆ ಮೈಂಡ್ ಫ್ರೀ ಆಗ್ತದೆ, ಸ್ಕೂಲ್ಗೆ ಹೋಗ್ತಾರೆ. ಎಜುಕೇಷನ್ ಕೊಡಬೇಕು, ಒಳ್ಳೆಯದೇ ಎಜುಕೇಷನು. ಬಟ್ ಎಜುಕೇಷನ್ ಸಮೇತನೂ ಮಕ್ಕಳು ಆಟ ಆಡಿದ್ರೆ ಅವ್ರಿಗೆ ಹೆಲ್ತ್ ಫಿಟ್ನೆಸ್ ಚೆನ್ನಾಗಿರ್ತದೆ, ಮೈಂಡ್ ಫ್ರೀ ಆಗ್ತದೆ. ನಾಳೆ ಇಲ್ಲಿ ಸ್ಲಮ್ಮಲ್ಲಿ ಇರೋರು ಸರ್ ಒಂದು ಸ್ಟೇಜ್ಗೆ ಹೋಗೋಕ್ಕಾಗಲ್ವ ಸರ್, ಒಳ್ಳೆ ಪ್ಲೇಯರ್ಗಳಿದ್ದಾರೆ ಸರ್. ನಮಸ್ಕಾರ, ಮಂಜುನಾಥ್ ವೀರ ಕನ್ನಡಿಗ ಅಂತ. ಏನು ಈ ಒಂದು ಕರ್ನಾಟಕದಲ್ಲೇ ಅತಿ ದೊಡ್ಡ ಕೊಳಗೇರಿ ಏರಿಯಾ ಅಂದರೆ ನಮ್ಮ ಕೋರಮಂಗಲ ಏರಿಯಾ. ಇಲ್ಲಿ ಸುಮಾರು 20,000 ಮಕ್ಕಳಿದ್ದಾರೆ. ಅವ್ರಿಗೆ ಆಟ ಆಡ್ಕೊಳ್ಳೋದಕ್ಕೆ ಇಲ್ಲೆಲ್ಲೋ ಒಂದು ಗ್ರೌಂಡ್ ಇಲ್ಲ. ಅದರಿಂದ ಸರ್ಕಾರ ಕೂಡಲೇ ಈ ಒಂದು ಮಕ್ಕಳಿಗೆ, ಯಾಕಂದರೆ ಕೋರ್ಟೂ ಇವಾಗ ಆರ್ಡ್ರ್ ಮಾಡಿದೆ, ನಮ್ಮ ಏನು ಈ ಒಂದು ಮಕ್ಕಳಿಗೆ ಬೇರೆ ಥರ ಒಂದು ಅಡಿಕ್ಷನ್ ಇಲ್ದಿರ ಈ ಒಂದು ಗ್ರೌಂಡ್ನ ಮಕ್ಕಳಿಗೆ ಆಟ ಆಡ್ಕೊಳ್ಳೋಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕಾಗಿ ವಿನಂತಿಸ್ಕೊತಾ ಇದ್ದೀರಿ. ಜೈ ಹಿಂದ್, ಜೈ ಕರ್ನಾಟಕ.